ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತನು ಯಶು ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನು ಅಂತಂದರೆ ನಾಮಕರಣಕ್ಕೆ ಸ್ಯಾರಿ ಶಾಪಿಂಗ್ ಆಗಿರುತ್ತೆ. ಆ್ಯಂಡ್ ದೆನ್ ಇವತ್ತು ತುಂಬ ದಿನ ಆದ ನಂತರ, ತುಂಬ ಮಂತ್ಸ್ ಆದ ನಂತರ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಲಾಸ್ಟ್ ನಾವು ಹೋಗಿದ್ದು ಜುಲೈ 11th ನಮ್ಮ ಚಿಕ್ಕಪ್ಪ ಬರ್ಡೇ. ಅವಾಗ ನಾನು ಪ್ರೆಗ್ನೆಂಟ್ ಇದ್ದೆ. ಅದಾದಮೇಲೆ ಪಾಪು ಅದು ಇದು ನಾವು ಯಾರೂ ಈಚೆ ಹೋಗೇ ಇರಲಿಲ್ಲ. ಸೊ ಡಿನ್ನರ್ಗೆ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಫುಲ್ಲು. ಬನ್ನಿ ಹೋಗೋಣ, ಹೇಗಿರುತ್ತೆ ಫುಲ್ ಬ್ಲಾಗ್ ನೋಡಿ. ಸಂಡೇ ಆಗಿರೋದ್ರಿಂದ ಯಶು ಅವರು ಮನೆಗೆ ಬಂದಿದ್ರು. ಅಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪಾಪು ಜೊತೆ ಆಟ ಆಡ್ತಾ ಇದ್ರು, ಹಾಗೆ ಮೂವಿ ಕೂಡ ನೋಡ್ತಾ ಇದ್ರು. ನಾನಿದ್ದಾಗ ಮನೆಯಲ್ಲಿ ಯಾರಾದ್ರೂ ಟೆನ್ಷನ್ ಮಾಡ್ಕೊಂಡ್ರು ಅನ್ಕೋ, ನನ್ ಕೈ ತಡ್ಕೊಳಕ್ಕಾಗಲ್ಲ. ಎಲ್ಲ ನಮ್ ಸರ್ಕಲ್ ನಾವ್ ಏನಂತೀವೋ ಕರ್ಕೊಂಡು ಹೋಗ್ಬಿಡ್ತೀನಿ ಡೈರೆಕ್ಟ್. ನೀರ್ ಹಾಕಕ್ಕೆ ಇಲ್ಲಿಂದ ಹಿಂದೆ ಕಡೆ ಹೋಗ್ಬೇಕು. ನೀನ್ ಮಾಡ್ಸೋದಿಲ್ಲ ಸ್ನಾನ? ನೀನ್ ಹಾಕೋದಿಲ್ಲ ನೀರು? ನನ್ನ ತಂಗಿ ಆಗ್ತೆ. ಇಟ್ಸ್ ಸಂಡೇ, ಫ್ರೀ ಡೇ. ಸಂಡೇ ಮಂಡೇ ಟ್ಯೂಸ್ಡೇ ನೀನ್ ಹಾಕ್ತೀಯ ನೀರು? ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಎಲ್ಲ ನಾನು ನಮ್ಮಮ್ಮ ಇಬ್ಬರೇ ನೋಡ್ಕೊಳ್ಳೋದು. ಸ್ಯಾಟರ್ಡೇ ಸಂಡೇ ನನ್ನ ತಂಗಿ ಇರ್ತಾಳೆ, ಅವಳಿಗೊಂದು ಸ್ವಲ್ಪ ಕೆಲಸ ಕೊಡೋದು. ನೀನೇನ್ ಮಾಡ್ತಾ ಇದೀಯ? ವಿಡಿಯೋ ಸಂಡೇ ಟೈಮ್ ಅಲ್ಲ, ಅದಕ್ಕೆ ನಂಗೂ ರೆಸ್ಟ್. ನೀನ್ ಹೆಲ್ಪ್ ಮಾಡೋ. ಅದು ಹೆಲ್ಪ್ ಮಾಡ್ತಾವ. ಬರ್ಡೇ ಬಾಯ್, ನಿನ್ನೆ ಬರ್ಡೇ ಬಾಯ್ ಬಂದಿದ್ದಾರೆ ಇವತ್ತು. ನಿನ್ನೆ ಒಂದು ಬರ್ಡೇ, ಇವತ್ತಲ್ಲ. ರಿಲೇಟೆಡ್ ಅಂದ್ಯಾ? ಇವತ್ತು ಸಂಡೇ ಆಗಿರೋದ್ರಿಂದ ಯಶ್ ಅವರು ನಮ್ಮ ಮನೆಗೆ ಬಂದಿದ್ರು ಪಾಪುನ ನೋಡೋಕ್ಕೆ. ಸೊ ಹಾಗೆ ನಮ್ಮ ಮಮ್ಮಿ ಹತ್ರ ಪಾಪುನ ಬಿಟ್ಬಿಟ್ಟು ನಾನು ಯಶ್ ಅವರು ಹೊರಗಡೆ ಚಂದ್ರಾಲಯ ಬೆಟ್ಟಿಗೆ ಬಂದಿದ್ವಿ. ಮೊಬೈಲ್ ಟೆಂಪರ್ ಗ್ಲಾಸ್ ಇದ್ರದ್ದು ಹೋಗಿತ್ತು, ಸೊ ಹಾಕ್ಸ್ಕೊಳ್ಳೋಣ ಅಂತ. ಹೋಗಿಲ್ಲ, ಒಂಚೂರು ಕ್ರ್ಯಾಕ್ ಬಂದಿರೋದಷ್ಟೇ. ಒಂಚೂರು ಸ್ಕ್ರ್ಯಾಚ್ ಏನಿಲ್ಲ, ಟೆಂಪರ್ ಗ್ಲಾಸ್ ಒಂಚೂರು ಆದ್ರೂ ಡಿಸ್ಪ್ಲೇ ಹಾಳಾಗುತ್ತೆ ಅಂತ ಹಾಕ್ಸ್ಕೊಳ್ಳೋದು. ಇವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು, ಯಾಕೆಂದ್ರೆ ನಾನು ಒಂಚೂರೇ ಏನಾದರೂ ಆದರೆ ಫೋನಿಗೆ ಮತ್ತೆ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಳ್ತೀನಿ ಅಂತ ತಾನೇ. ಚೂರು ಲೈನ್ ಬಂದಿರೋದಕ್ಕೆ ಮತ್ತೆ ಚೇಂಜ್ ಮಾಡೋಣ ಅಂತೀಯಾ? ಮೋನ ಏನಂದ ಈಗ? ಇದು ಏನಂದ ಮೋನ ಅಂದ ತಾನೆ. ನಾವು ರೆಗ್ಯುಲರ್ ಆಗಿ ಟೆಂಪರ್ ಗ್ಲಾಸ್ ಹಾಕ್ಸೋ ಶಾಪ್ ಇದೆ ಚಂದ್ರಲೆ. ಕುಶಾಲ್ ನೋಡಿ ಗೈಸ್, ಅವ್ರ ಮನೆಗೆ ನೀರು ಉಳ್ಸಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ಟು ಗಾಡಿ ತಳಿತಾನೆ. ಇದು ಯಾವ ನ್ಯಾಯ? ಇಲ್ಲೇ ಇರ್ಲಿ, ಇವಾಗ ಅಲ್ಲಿ ಹೋಗಿದ್ಯಾ ತಾನೆ, ಅಲ್ಲಿ ನೀರು ಯಾಕೆ ಕುಳಿಸ್ತೀಯ? ನಿಮ್ಮ ಓನರ್ ನೀರು ಯಾಕೆ ಕುಳಿಸ್ತೀಯ? ನಮ್ಮನೆ ನೀರು ಯಾಕೆ ಖರ್ಚು ಮಾಡ್ತಿದ್ಯಾ? ನಮ್ಮನೆ ನೀರು ಯಾಕೆ ಖರ್ಚು ಮಾಡ್ತೀಯಾ? ನಿಮ್ಮ ಓನರ್ ಮನೆ ನೀರು ಖರ್ಚು ಮಾಡು. ನಮ್ಮ ಬರೋ ಅಷ್ಟರಲ್ಲಿ ನನ್ನ ಮಗು ಸ್ನಾನ ಆಗಿ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದಾನೆ ಕಿವಿ. ಗುಡ್ಡು ಅಲ್ಲ, ನೀರು ಒಳಗಡೆ ಇಕ್ಕಿದ್ರೆ ನೀರೆಲ್ಲ ಗುಡ್ಡು ಗುಡ್ಡು ಮುಲ ಮುಲ ಅಂತ ಇದೆಯೇನೋ. ಇಲ್ಲ, ನಾನು ತೆಗ್ದಿದ್ದೆ ಮೊನ್ನೆ. ಗುಡ್ಡು ಹೂ ಹೋಗ್ತಾ ಇದ್ದೀರಾ? ಎಲ್ಲ ಹೋಗ್ತಾ ಇದ್ದೀರಾ ನೀವು? ಎಲ್ಲ ಹೋಗ್ತಾ ಇದ್ದೀರಾ? ನಿಮ್ಮ ನಾಮಕರಣಕ್ಕೆ ಶಾಪಿಂಗಾ? ಸ್ಯಾರಿ ಶಾಪಿಂಗ್ ಮಮ್ಮಿಗೆ? ಸ್ಯಾರೀಸ್ ನೋಡೋಕ್ಕೆ ನಾಮಕರಣಕ್ಕೆ ಸುದರ್ಶನ್ ಸಿಲ್ಕ್ಸ್ ಬಂದಿದ್ವಿ. ಇಲ್ಲಿ ಆರ್ ನಗರ್, ಚಿಕ್ಕಪೇಟೆ ತುಂಬ ದೂರ ಆಗುತ್ತಲ್ಲ, ಪಾಪು ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಬಂದಿದ್ವಿ. ಅಪ್ಪ ಅಲ್ಲ ಅಲ್ಲಿ ಬಂದಿದ್ದೀರಾ? ಆರ್ ನಗರ್ ಸುದರ್ಶನ್ ಸಿಲ್ಕ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಇದಾವೆ ಸೇಮ್.
ಶ್ರೀಮಂತ ತೊಗೊಂಡಿದ್ದೆ ತೊಗೊಂತಿದ್ದೆ ಮತ್ತೆ ಪರ್ಪಲ್ ಕಲರ್ ಕಲರ್ಸ್ ಎಲ್ಲ ಸ್ಯಾರಿ ಕಲರ್ಸ್ ಇದ್ದೇ ಇರುತ್ತೆ. ಚೆನ್ನಾಗಿಲ್ಲ ಆರೆಂಜ್ ಅದು. ಗ್ರ್ಯಾಂಡಲ್ಲೇ ಬೇಕಾ? ಎಂತ ಏನಿಲ್ಲ, ಬೇರೆ ನೋಡ್ತಾ ಇದ್ದೀನಿ. ಆರೆಂಜ್ ಇವಾಗ ಯಾವ್ದು ಇತ್ತು? ಯಾವ್ದು ಸೆಲೆಕ್ಟ್ ಮಾಡಿದ್ಯಾ? ಇದು ಫುಲ್ ಆರೆಂಜ್ ಇದೆ ಸೀರೆ. ಆರೆಂಜ್ ಇಲ್ಲ ನೀನು ಹೇಳ್ಕೊಂಡು ನಿಮಗೆ ಇವಾಗ ಯಾವ್ದು ಬೇಕಿತ್ತು? ನಂಗೆ ಇಷ್ಟ ಆಯ್ತು, ಚೆನ್ನಾಗಿ ಬರುತ್ತೆ. ಕಲರೇ ಇಲ್ಲ, ಟೆನ್ಷನ್ನೇ ಮಾಡ್ಕೊಂಡಿಲ್ಲ. ಬ್ಲೌಸು ಬೇರೆ ಕಲರ್ ಬರುತ್ತೆ, ಚೆನ್ನಾಗಿದೆ. ಗೋಲ್ಡ್ ಥರ ಮಿಕ್ಸ್ ಐತೆ. ಮೆಂತೆ ಕಲರ್ ಇಲ್ಲ ಕಡೆ. ತಿರುಗಾ ಈ ಸೈಡು ನೋಡು ಅದು ಎದ್ದು ಇದು ಮಾಡ್ತಾರೆ. ನೀನು ನೋಡು, ಸಕ್ಕತ್ತಾಗಿದೆ ಸೀರೆ. ಕಲರ್ ಇಲ್ಲ ನಿನ್ನ ಹತ್ರ, ಎರಡು ಕಾಂಬಿನೇಷನ್ ಅಲ್ಲ. ಅಲ್ಲ ನಿಂಗೆ ಬೇರೆ ಇಲ್ಲ. ಯಾವುದಾದ್ರು ನಿಂಗೆ ಯಾವ್ದು ಇಷ್ಟ ನೋಡು. ನಿನಗೆ ಇಷ್ಟ ಆಗಿತ್ತು ಇದಿರಲಿ. ನಂಗೆ ಸೀರೆ ಬಗ್ಗೆ ಗೊತ್ತಾಗೋದಿಲ್ಲ. ಗ್ರೀನ್ ಇರ್ತವೆ ಅಂತ ಜಾಸ್ತಿ ಇದೆ. ಗ್ರೀನ್ ಜಾಸ್ತಿ ಇದ್ರಲ್ಲಿ ನೋಡು, ಇದರಲ್ಲಿ ಇರ್ತವಲ್ಲ ಬಾರ್ಡರ್ ನೋಡ್ಕೊಂಡು ನಾಲ್ಕು ನಂಗೆ ಫುಲ್ ಕನ್ಫ್ಯೂಷನ್ಸ್, ಯಾವ್ದು ತಗೊಳ್ಳಿ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಮ್ಮ ಮನೆಯವ್ರನ್ನೆಲ್ಲರನ್ನೂ ಕೇಳ್ತಾ ಇದ್ದೆ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಂಗೆ ರೈಟ್ ಸೈಡ್ ಇರೋ ಬ್ರೌನಿಶ್ ಸ್ಯಾರಿ ತುಂಬಾ ಇಷ್ಟ ಆಗಿತ್ತು. ಆಮೇಲೆ ಓಪನ್ ಮಾಡಿ ನೋಡ್ಸ್ದಾಗ ಗೊತ್ತಾಯ್ತು ಅಲ್ಲಿ ಸ್ವಲ್ಪ ಲೈಕ್ ಏನದು ಡ್ಯಾಮೇಜ್ ಆಗಿತ್ತು ಸ್ಯಾರಿ ಅಂತ ಹೇಳ್ತಾರಲ್ಲ, ಆ ತರ ಆಗಿತ್ತು. ನಿನ್ನ ಸೀರೆ ಹುಡುಗ ಸತಿಗೆ ಸಾಕಾಗ್ತೈತೆ ಅಂದೆ. ಅದೇ ಯಾಕೆ? ಅದೇ ಪ್ಯಾಟರ್ನ್ ಒಂದು, ಡಿಸೈನ್ ಒಂದು, ಬಾರ್ಡರ್ ಕಲರ್ ಒಂದು, ಈಗ ಅದು ಕಾಂಟ್ರಾಸ್ಟ್ ಬೇರೆ, ಮ್ಯಾಚಿಂಗ್ ಬೇರೆ. ನಮ್ದು ಯಾವ್ದೋ ಒಂದು ಪ್ಯಾಂಟ್ ಸೆಟ್ ಹಾಕೊಂಡ್ಬರ್ತಾ ಇರೋದು. ಯಾಕೆ ನಿಂಗೆ ಯಾವ್ದೋ ಒಂದು ಹಾಕಿಸ್ಬಿಡ್ತೀನ? ಯಾವಾಗ್ಲೂ ಮ್ಯಾಚಿಂಗ್ ಕರೆಕ್ಟಾಗಿ ಹುಡುಕಾಕ್ಸಲ್ಲ? ನಾನು 1 hour ಹುಡ್ಕೊಂತೀನಲ್ಲ. 1 hour ಎಲ್ಲೆಲ್ಲಿ ಹುಡುಕ್ತೀಯ ನೀನು? ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀಯಪ್ಪ. ಇವಾಗ ಕಂಚೀಪುರಂ ಸಿಲ್ಕ್ಗೆ ಬಂದಿದ್ದೀವಿ. ನನಗೆ ಸುದರ್ಶನಲ್ಲಿ ತುಂಬ ಇಷ್ಟ ಆಯಿತು ಸ್ಯಾರೀಸ್. ಅದೇ ಅಲ್ಲಿ ಸ್ವಲ್ಪ ನನಗೆ ಇಷ್ಟ ಆಗಿದ್ದ ಕಲರ್ ಸಿಗಲಿಲ್ಲ. ಸೊ ಕಾಂಚೀಪುರಂ ಬಂದಿದ್ದೀವಿ ನೋಡುವ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಲಿಫ್ಟ್ ಆಪರೇಟ್ ಮಾಡಕ್ ಬರಲ್ಲ. ಮಾಡ್ತಾಳೆ, ಸುಮ್ಮನೆ ಇರಲಿ. ನೀನ್ ಪೆದ್ದಿ. ಓಪನ್ ಕ್ಲೋಸ್ 2 ಹತ್ರ ಹಂಗೆ ಆಗೋದು. ಇನ್ನೇನಾಗುತ್ತೆ? ಇಬ್ರು ಸರಿ. ಇದನ್ನ ಒತ್ಬೇಕು. ಆಯ್ತು ಬಿಡಕ್ಕ. ಇದು ಓಪನು, ಇದು ಆಪನು. ಓಪನ್ ಆಪನ್ ಅಲ್ಲ ಕ್ಲೋಸ್. ನಾನು ಆಪನ್ ಅಂದ್ರೆ ಕ್ಲೋಸ್. ನಮ್ಮ ಯಜಮಾನ್ರೆ ಬೇಗ ಬಂದ್ಬಿಟ್ಟಿದ್ದಾರೆ. ಆಗಿಲ್ಲ ಅಂದ್ರೆ ಮಾತ್ರ ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಡು. ಸರಿ, ಇದೇ ಇದರಲ್ಲಿ ಬ್ರೌನ್ ಕಲರ್ ಬಿಡು. ಅವ್ನು ಹೇಳಿ ಅದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಯಾವ್ದು ಬೇಕು? ನಂಗೆ ಆ ಶಾಪಲ್ಲೂ ಇಷ್ಟ ಆಗ್ಲಿಲ್ಲ. ಸೊ ಥರ್ಡ್ ಶಾಪ್ ಪಂಚಮುಖಿ ಸಿಲ್ಕ್ಸ್, ಅಲ್ಲೇ RR ನಗರಲ್ಲಿ, ಅಲ್ಲೇ ಬಂದಿದ್ವಿ. ನೆಕ್ಸ್ಟ್ ನೋಡೋಣ ಅಂತ.
ಪಾಪುಗೆ ಫುಲ್ ಪ್ಯಾಕ್ ಮಾಡ್ಬಿಟ್ಟಿದ್ದೆ ಫೀಡಿಂಗ್ ಶಾಲ್ ಅಲ್ಲಿ, ಬಿಕಾಸ್ ಅಲ್ಲೆಲ್ಲ ಎ ಸಿ ಇತ್ತು ಅಂತ. ಅಂಡ್ ಈ ಶಾಪ್ ಅಲ್ಲಿ ನಂಗೆ ಸ್ಯಾರಿ ಇಷ್ಟ ಆಯ್ತು, ಸ್ಯಾರಿ ತಗೊಂಡ್ವಿ ಈ ಶಾಪ್ ಅಲ್ಲಿ. ಹೇಳ್ಬಿಟ್ಟು ಅವ್ನು ಬಿಟ್ಟು ಇಲ್ಲೇ ಓಟ್ಲಾಡ್ಬಿಡ್ತಾನೆ. ಚಳಿ ಜಾಸ್ತಿ ಆಯ್ತು. ಕೊಡು, ಈಚೆ ಕರ್ಕೊಂಡಲ್ಲ, ಈಚೆ ಕರ್ಕೊಂಡು ಹೋಗ್ತೀನಿ ಕೊಡು ನಾನು. ನೆಕ್ಸ್ಟ್ ಪಾಪುಗ್ ತಗೊಳ್ಳೋಣ ಅಂತ ಬಂದ್ವಿ. ಬಟ್ ನಂಗೆ ಯಾವ್ದು ಇಷ್ಟ ಆಗ್ತಿರ್ಲಿಲ್ಲ, ಬಿಕಾಸ್ ನನ್ನ ಮೈಂಡ್ ಅಲ್ಲಿ ಆಲ್ರೆಡಿ ಒಂದು ರಿಜಿಸ್ಟರ್ ಆಗ್ಬಿಟ್ಟಿದೆ. ಲೈಕ್ ಆತರ ಸಿಕ್ಕಿದ್ರೆ ತಗೊಳ್ಳೋಣ ಅನ್ಕೊಂಡಿದ್ದೆ. ಅವತ್ತಿನ ದಿನ ನಂಗೆ ಸಿಗ್ಲಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಶಾಪ್ ಮಾಡೋಣ ಅನ್ಕೊಂಡು. ಬಟ್ ಇದು ಒಂದ್ ಡ್ರೆಸ್ ನಂಗೆ ಇಷ್ಟ ಆಯ್ತು. ನಿಂಗೆ ಬಟ್ಟೆ ಯಾವ ಥರ ಬೇಕು ಬಟ್ಟೆ ನಿಂಗೆ? ನೆಕ್ಸ್ಟ್ ನಾವು ಪಾರ್ಟಿ ಹಾಲ್ ನ ಹುಡುಕ್ತಾ ಇದ್ವಿ. ಹಂಗೆ ಇದು ಒಂದು ನೋಡೋಣ ಅನ್ಕೊಂಡ್ ಬಂದ್ವಿ. ಆಕ್ಚುಲಿ ಇದನ್ನೆಲ್ಲ ನಮ್ಮ ಮನೆಯವರೆಲ್ಲ ನೋಡಿದ್ರು, ನಾನು ಮತ್ತೆ ಯಶೋರ್ ನೋಡಿರ್ಲಿಲ್ಲ. ಸೊ ನೋಡೋಣ ಅಂತ ಬಂದ್ವಿ. ಇನ್ನು ಫೈನಲೈಸ್ ಮಾಡಿಲ್ಲ, ನೋಡ್ತಾ ಇದೀವಿ. ಇಲ್ಲಿ ಇದೆಲ್ಲ ಚೆನ್ನಾಗಿದೆ. ಇದೇನು ಪಾರ್ಕಾ? ಆ ಕಡೆಯಿಂದನೂ ಎಂಟ್ರೆನ್ಸ್, ಈ ಕಡೆಯಿಂದನೂ ಎಂಟ್ರೆನ್ಸಾ? ಏನೋ ಫಂಕ್ಷನ್ ನಡೀತಾ ಇದೆ, ಗಿರಿಜಾ ನೋಡೋಣಮ್ಮ. ಮೇಲ್ ಮಾಡೋಣ? ಇಲ್ಲ, ಇದೇನು ಇದು? ಚೆನ್ನಾಗಲ್ಲ? ಇದು ಸುಮ್ಮನೆ ಎಂಟಿ ಸ್ಪೇಸೇನಾ? ಅದೇ ಎಂಟಿ ಸ್ಪೇಸೇ. ನೆಕ್ಸ್ಟ್ ಸಂಜೆ ಎಲ್ಲರೂ ಡಿನ್ನರಿಗೆ ಹೋದ್ವಿ. ಪಾಪು ರೆಡಿ ಆಗ್ಬಿಟ್ರೆ ಅವ್ನ್ ಒಳಗಡೆ ಇರೋದೇ ಇಲ್ಲ, ಅವ್ನ್ ಈಚೆ ಹೋಗ್ಬೇಕು. ಅದು ನಮ್ಮ ಮಹೇಶ್ ಮಾಮ ನೋಡಿದ್ರೆ ಬಂತು ಅವ್ನ್ ಈಚೆನೆ ಹೋಗ್ಬೇಕು, ಅವ್ನ್ ಮನೆ ಒಳಗ್ ಇರ್ಬಾರ್ದು ಆತರ ಅವನು. ಸೊ ಇಲ್ಲಿ ಆಟ ಮಾಡ್ತಾ ಇದ್ದಾನೆ, ಈಚೆ ಕರ್ಕೊಂಡ್ ಹೋಗಿ ಅಂತ. ನಾನ್ ಮಾಮಂಗೆ ಬೇಡ, ಗಾಳಿ ಇದೆ, ಆಮೇಲೆ ಕರ್ಕೊಂಡ್ ಹೋಗೋಣ ಒಂದೇ ಸರಿ ಅಂತ ನಾನು. ಆಚೆ ಬಂದ್ರೆ ತುಂಬಾ ಸೈಲೆಂಟ್ ಆಗಿರುತ್ತೆ ಅನ್ಸುತ್ತೆ ನಿನ್ ಮಗ. ಆಚೆ ಬಂದ್ರೆ ಮಾತ್ರ ಸೈಲೆಂಟ್, ಮನೇಲಿ ಒಂದ್ ನಿಮಿಷನೂ ಸೈಲೆಂಟ್ ಆಗಿರಲ್ಲ. ನೋಡಿ ನಮ್ಮ ಪಾಪು ಕ್ಯೂಟ್ ಪಾಂಡ ತರ ಕಾಣಿಸ್ತಲ್ಲ, ತುಂಬಾ ಕ್ಯೂಟ್ ಆಗೇ ಇದೆ. ಗಾಳಿ ಗಾಳಿ ಸೆಕೆಂಡ್ ಟೈಮ್ ನಿನ್ ಮಗ ಸೆಕೆಂಡ್ ಟೈಮಾ? ಎಲ್ಲಿ? ಅವತ್ತು ರೌಂಡ್ ಹೋಗಿದ್ವಲ್ಲ ಅವಳು ಕೂಡ. ನಾವು ಹೋಟೆಲ್ ಹೋಗ್ತಾ ಇದೀವಿ. ಹೋಟೆಲ್ ಗುಡ್ಡದು ಫಸ್ಟ್ ಟೈಮ್, ಗುಡ್ಡದು ಫಸ್ಟ್ ಟೈಮ್ ಹೋಟೆಲ್ ಹೋಗ್ತಾ ಇರೋದು. ಅದು ಡಿನ್ನರ್ಗೆ. ಏನೋ ಇವನ್ ತಿನ್ನೋ ತರ ಬರ್ತಾನೆ. ಕ್ಲೋಸ್ ಮಾಡೋದು ಗಾಡಿ. ಎಲ್ಲೂ ಫೋನ್ ಮಾಡಿಲ್ಲ? ಪಾಪು ಫುಲ್ ಆರಾಮಾಗಿ ನಿದ್ದೆ ಮಾಡಿದ್ದ ತೊಡೆ ಮೇಲೆ. ನಾವ್ ಆರಾಮಾಗಿ ಕಾಮಾಗಿ ತಿನ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಇಲ್ಲಿ.
ಪುನಿ ಬರ್ಡೇ ದಿನ ಪುನಿ ಕೆಲ್ಸಕ್ಕೆ ಹೋಗಿದ್ದ, ಸೊ ಅವನಿಗೆ ಕೇಕು ಕಟ್ ಮಾಡ್ಸಿರ್ಲಿಲ್ಲ. ಸೊ ಸರ್ಪ್ರೈಸ್ ಆಗಿ ಅವ್ನಿಗೊಂದು ಕೇಕ್ ಕಟ್ ಮಾಡ್ಸೋಣ ಅಂತ ಇಲ್ಲಿ ತಗೊಂಡ್ ಬಂದಿದ್ವಿ. ಸೊ ಅವ್ನ್ಗೆ ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಅವ್ನಿಗೂ ಖುಷಿ ಆಯ್ತು, ಸರ್ಪ್ರೈಸ್ ಆಯ್ತು, ಬಿಕಾಸ್ ಅವ್ನ್ ಬರ್ಡೇ ದಿನ ಕೇಕ್ ಕಟ್ ಮಾಡ್ಸಿರ್ಲಿಲ್ಲ, ಅವ್ನ್ ಕೆಲ್ಸಕ್ಕೆ ಹೋಗಿದ್ದ ಅಂತ. ಮೋಹನ್ ಮತ್ತೆ ಕುಶಾಲು ಈ ಸರ್ಪ್ರೈಸ್ ಪ್ಲಾನ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊಟ್ಟೆ ಎಳ್ಕೊ. ಏನೋ ಬೇಗ ತಿನ್ನೋ, ನೀನೇ ಲೇಟಾಗಿ ತಿಂತಿದ್ಯಾ? ಜ್ಯೂಸ್ ಎತ್ಕೊಳ್ಳೋ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಂಗೆ ಫೋಟೋ ಕ್ಲಿಕ್ ಮಾಡಕ್ ಆಗಲ್ಲ. ನನಗಾಗಲ್ಲ ಅಂದ್ರೆ ಬಿಡು ಬಿಡು ಬಿಡು. ನೀನ್ಯಾಕ ಮುಖ ಹಂಗ್ ಮಾಡ್ತೀಯ? ಅಕ್ಕ ಬಾಡಂತಿ ನಮ್ಮ ಅಕ್ಕ ಆಕ್ಚುಲಿ ಕೇಕ್ ತಿನ್ನಂಗಿಲ್ಲ, ನೋಡ್ರಿ ಹೆಂಗ್ ತಿಂತವ್ರೆ. ನನಗೆ ಕೇಕೇ ಇಲ್ಲ ಗೈಸ್. ಬ್ರೋ ಯಾವ ವಿಮಲ್ ಹಾಕಿದೆ? ಬ್ರೋ ನನ್ ತಿನ್ಸಲ್ವಾ ಅಷ್ಟೇ. ಈ ತಗೊಳಕ ವಿಡಿಯೋ ನಡಿ, ನನ್ನ ಮಗುನ ಎತ್ಕೊಂಡು ಬೇಗ ಬೇಗ. ಕೇಕ್ ಮಾತ್ರ ತುಂಬಾ ಸಖತ್ತಾಗಿತ್ತು, ಚಿಕ್ಕದಾಗಿದ್ರು ತುಂಬಾ ಟೇಸ್ಟಿಯಾಗಿತ್ತು. ಖಾಲಿನೇ ಆಗೋಯ್ತದ ಆಕ್ಚುಲಿ ಹೇಳ್ಬೇಕಂದ್ರೆ, ಇನ್ನೂ ಬೇಕು ಬೇಕು ತರ ಇತ್ತದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.